ಕೆಪಿಎಸ್ಸಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕೆಪಿಎಸ್ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಅದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಕೆಪಿಎಸ್ಸಿ ಮೇನ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ ಅನ್ನುವಂತ ಪ್ರಶ್ನೆಯೊಂದು ಕಾಡ್ತಾ ಇದೆ. ಇವತ್ತು ನಡೀತಾ ಇದ್ದಂತ ಎರಡನೇ ದಿನದ ಕೆಎಎಸ್ ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮ್ ಕೆಪಿಎಸ್ಸಿಯ ಪ್ರಬಂಧ ಬರವಣಿಗೆ ಪತ್ರಿಕೆ ಲೀಕ್ ಆಯ್ತಾ? ಪರೀಕ್ಷಾ ಕೊಠಡಿಯ ಒಳಗೆ ಬರೋ ಮೊದಲೇ ಬಂಡಲ್ ಓಪನ್ ಆಗಿದೆ. ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಅಂತ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸಂಬಂಧ ಅಭ್ಯರ್ಥಿಗಳು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದಗಳಾಗಿದೆ. ಕಸ್ತೂರ್ಬಾ ನಗರದ ಬಿಬಿಎಂಪಿ ಕಾಲೇಜಿನಲ್ಲಿ ನಡೆದಿರುವಂತಹ ಪರೀಕ್ಷೆ ರೂಮ್ ನಂಬರ್ 6ರಲ್ಲಿ ಬಂದಂತ ಈ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿತ್ತು ಅನ್ನೋದು ಅಲ್ಲಿದ್ದಂತ ಅಭ್ಯರ್ಥಿಗಳ ವಾದ. 2 ಕವರ್ನಲ್ಲಿ 1 ಕವರ್ ಓಪನ್ ಆಗಿದೆ ಅನ್ನುವಂಥ ಆರೋಪವನ್ನ ಅಲ್ಲಿದ್ದಂತ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯ ಪ್ರಬಂಧ ಬರವಣಿಗೆ ಮೇನ್ ಎಕ್ಸಾಮ್ ಇದು. ಪರೀಕ್ಷಾ ಕೊಠಡಿಯ ಒಳಗೆ ಬಂದ ನಂತರದಲ್ಲಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಜೊತೆಗೆ ಮೇಲ್ವಿಚಾರಕರ ಸಮ್ಮುಖದಲ್ಲಿ ಈ ಬಂಡಲ್ ಅನ್ನ ಓಪನ್ ಮಾಡಬೇಕು ಅನ್ನುವಂತ ರೂಲ್ಸ್ ಇದೆ. ಆದ್ರೆ ಆ ರೀತಿ ಆಗಿಲ್ಲ. ಮೊದಲೇ 2 ಬಂಡಲ್ ಬಂದಿದೆ. ಆ 2 ಬಂಡಲ್ಗಳಲ್ಲಿ 1 ಬಂಡಲ್ ಓಪನ್ ಇತ್ತು ಅನ್ನುವಂಥದ್ದನ್ನ ಅಲ್ಲಿರುವಂತಹ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅಭ್ಯರ್ಥಿಗಳು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದಗಳಾಗಿದೆ. ಆ ವಾಗ್ವಾದವನ್ನ ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಅಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬರೊಬ್ರು ಮಾತಾಡ್ಕೊಳ್ಬೇಡಿ, ಎಕ್ಸಾಮ್ ಅನ್ನ ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದರೆ ಪರೀಕ್ಷಾ ಕೊಠಡಿಯ ಒಳಗೆ ಬರೋದ್ರೊಳಗಡೆ ಈ ಎಕ್ಸಾಮ್ ಬಂಡಲ್, ಪೇಪರ್ ಬಂಡಲ್ ಏನಿದೆ, ಆ ಪೇಪರ್ ಬಂಡಲ್ ಓಪನ್ ಆಗಿದ್ದು ಹೇಗಾಯ್ತು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕೆಪಿಎಸ್ಸಿ ಪ್ರಬಂಧ ಬರವಣಿಗೆಯ ಪತ್ರಿಕೆ ಹಾಗಾದ್ರೆ ಲೀಕ್ ಆಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದೀವಿ ಕೆಪಿಎಸ್ಸಿ ಬಗ್ಗೆ ಒಂದಲ್ಲ ಎರಡಲ್ಲ ಅನೇಕ ಪ್ರಶ್ನೆಗಳು, ಅನೇಕ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಮೇನ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಓಪನ್ ಆಗಿದೆ ಅನ್ನುವಂಥ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುಷ್ಮಿತಾ. ಎಸ್ ಅಶ್ವಿನಿ, ಕೆಪಿಎಸ್ಸಿ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ತಾ ಇರುವಂತಹದ್ದು. ಅದಕ್ಕೆ ಇವತ್ತು ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಇವತ್ತು ಏನು ಪ್ರಬಂಧ ಪತ್ರಿಕೆಗೆ ಒಂದು ಪರೀಕ್ಷೆ ನಡೀತಾ ಇತ್ತು, ಆ ಒಂದು ಪತ್ರಿಕೆ ಬಂಡಲ್ ಓಪನ್ ಆಗಿರುವಂತದ್ದು. ರೂಮ್ ನಂಬರ್ 4 ಹಾಗೆ 6ರಲ್ಲಿ ಯಾವೆಲ್ಲ ಬಂಡಲ್ ಹೋಗಿದೆ ಅವೆಲ್ಲ ಬಂಡಲ್ ಕೂಡ ಓಪನ್ ಆಗಿರುವಂತದ್ದು. ಇದನ್ನ ಪ್ರಶ್ನೆ ಮಾಡಕ್ ಹೋದಂತಹ ಅಭ್ಯರ್ಥಿಗಳ ಮೇಲೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಸದ್ಯ ನನ್ನ ಜೊತೆ ಏನು ಅಭ್ಯರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ರೂಮಲ್ಲೇನ ಓಪನ್ ಆಗಿ ಹೇಗೆ ಅಂತ? ಮೇಡಮ್, ನಾವು ಇನಿಷಿಯಲಿ ಪ್ರೋಸೆಸ್ ಹೇಳ್ತೀನಿ ಹೇಗಿರುತ್ತೆ ಅಂತ. ಬಂದು ಫಸ್ಟು ಅವರು ಸೀಲ್ಡ್ ಕವರ್ ತೋರಿಸ್ಬೇಕು. ಸೀಲ್ಡ್ ಕವರ್ ತೋರಿಸಿ ನಮ್ಮ ಹತ್ರ ಸಿಗ್ನೇಚರ್ ಹಾಕ್ಸ್ಕೋಬೇಕು, ಹಿಂಗೆ ಓಪನ್ ಆಗಿದೆಯೋ ಓಪನ್ ಆಗಿಲ್ಲ ಅಂತ ಹೇಳಿ. ನಾವು ಅಲ್ಲಿಗೆ ಹೋದಾಗ ಸೀಲ್ಡ್ ಕವರ್ ತೋರಿಸಿದಾಗ ಓಪನ್ ಆಗಿರೋ ಸೀಲ್ಡ್ ಕವರ್ ಕಾಣಿಸ್ತಾ ಇದೆ ನಮಗೆ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. 10 ಗಂಟೆಗೆ ಕ್ವಶನ್ ಪೇಪರ್ ಕೊಡಬೇಕು. 15-20 ನಿಮಿಷ ನಮಗೆ ಅಲ್ಲಿ ಇದರಲ್ಲೇ ಗೊಂದಲ ಆಗುತ್ತೆ. ನಾವು ಓಪನ್ ಆಗಿರೋ ಸೀಲ್ ಏನಿದೆ ಅದರಿಂದ ಕ್ವಶನ್ ಪೇಪರ್ ತೊಗೊಳ್ಳಲ್ಲ, ನಾವು ಬರೆಯಲ್ಲ ಇದು ಅಂತ ಹೇಳ್ತೀವಿ. ನಾವು KPSC ಅವ್ರನ್ನ ಕರೆಸ್ತೀವಿ, ನಿಮಗೊಂದು ಸಿಗ್ನೇಚರ್ ಹಾಕ್ಕೊಡ್ತೀವಿ, ಏನೇನಾಗಿದೆ ಅಂತ ಹೇಳಿ ಮಾಡ್ಕೊಡ್ತೀವಿ ಅಂತ ಈ ಕಾಲೇಜಿನ ಪ್ರಾಂಶುಪಾಲ ಹೇಳ್ತಾರೆ, ನಮಗೆ ಪ್ರಿನ್ಸಿಪಲ್ ಹೇಳ್ತಾರೆ, ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಿಮಗೆ. ಸೊ ಒಂದು ಪ್ರೊಸೀಜರ್ ಏನಂತಂದರೆ, ಸ್ಟೂಡೆಂಟ್ಸು ಫಸ್ಟ್ ತೋರಿಸ್ಬೇಕು, ಅವರು ತೋರಿಸಿ ಓಪನ್ ಮಾಡಬೇಕು. ಓಪನ್ ಮಾಡಬೇಕಂದ್ರೆ ಸೀಲ್ ಓಪನ್ ಆಗಿದ್ರೆ ಯಾರು ಸ್ಟೂಡೆಂಟ್ಸು ಸಿಗ್ನೇಚರ್ ಮಾಡೋಂಗಿಲ್ಲ. ಅದನ್ನು ನಾವು ಬಾಯ್ಕಾಟ್ ಮಾಡಿದ್ವಿ ಈ ಕ್ಲಾಸ್ ರೂಮ್ ನಂಬರ್ 4ನಲ್ಲಿ BBMP ಕಾಂಪೋಸಿಟ್ ಕಾಲೇಜ್ನಲ್ಲಿ. ನೀವೇನು ಹೇಳ್ತೀರಾ ಅಂದ್ರೆ, ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಎಡವಟ್ಟನ್ನ ಮಾಡುತ್ತೆ. ಇವತ್ತು ಅದರಲ್ಲೂ ಕೂಡ ಅಂದ್ರೆ ಸಾಮಾನ್ಯವಾಗಿ LKG UKG ಅವರು ಕೂಡ ಅಂದ್ರೆ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಾರೆ. ಬಟ್ KPSCಯಲ್ಲಿ ಈ ರೀತಿಯ ಪದೇ ಎಡವಟ್ಟುಗಳು ಆಗ್ತಾ ಇದೆ. ಏನ್ ಹೇಳ್ತೀರಾ? ನಿಮ್ಮ ರೂಮಲ್ಲಿ ಯಾವ ರೀತಿ ಇತ್ತು ಆ ಒಂದು ಸಿಚುವೇಶನ್?
ಮೇಡಮ್ ಇಲ್ಲಿ ಪ್ರಮುಖವಾಗಿ ನಮ್ಮ ರೂಮಲ್ಲಿ ಏನು ಅಂತ ಹೇಳಿದ್ರೆ ಸರ್ ಅವರು ಹೇಳ್ದಾಗೆ ಮೇಲೆ ಇರುವಂತಹ ಸೀಲ್ಡ್ ಕವರ್ ಏನಿದೆ ಅದು ಓಪನ್ ಆಗಿದೆ. ಅಂದರೆ ನಮಗೆ ಯಾಕೆ ಸಿಗ್ನೇಚರ್ ಮಾಡಿಸ್ಕೋತಾರೆ ಅಂದರೆ ಯಾವುದೇ ರೀತಿ ಸೀಲ್ಡ್ ಕವರು ಎರಡು ಕವರ್ ಇರುತ್ತೆ, ಆ ಎರಡು ಕವರು ಓಪನ್ ಆಗಿಲ್ಲ, ನಿಮ್ಮ ಎದುರುಗಡೆ ಅಭ್ಯರ್ಥಿಗಳ ಎದುರುಗಡೆ ನಾವು ಅದನ್ನು ಓಪನ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ಓಪನ್ ಮಾಡುವಾಗ ಎಲ್ಲರ ಮುಂದೆ ತೋರಿಸಿ ಓಪನ್ ಮಾಡಿ ತದನಂತರ ಸಿಗ್ನೇಚರನ್ನು ತೊಗೊತಾರೆ. ಇಲ್ಲಿ ಇನ್ವಿಜಿಲೇಟರ್ ಏನು ಮಾಡಿದ್ದಾರೆ ಅಂದರೆ ನಮ್ಮ ಹತ್ರ ಮುಂಚೆನೇ ತೊಗೊಂಡ್ಬಿಟ್ರು, ಸಿಗ್ನೇಚರ್ ಮುಂಚೆನೇ ತೊಗೊಂಡು ಸೀಲ್ಡ್ ಕವರ್ ಓಪನ್ ಆಗಿರುವಂಥದ್ದನ್ನು ಇದು ಮಾಡಿದ್ರು. ನಾವು ಅದಾದ ನಂತರ ಇದು ಗಲಾಟೆ ಮಾಡಿದ್ವಿ, ಲೈಕ್ ಪೇಪರ್ ಎಲ್ಲ ಲೀಕ್ ಆಗಿದೆ, ಪೇಪರ್ ಆಲ್ರೆಡಿ ಓಪನ್ ಇದೆ ಅಂತ ನಾವು ಗಲಾಟೆ ಮಾಡಿದವಾಗ ಅವರು ಹೇಳ್ತಾರೆ ಇಲ್ಲ ಇದು ಎಲ್ಲ ಈ ಥರ ಬಂದಿದೆ, ಇದು ನಮ್ಮ ಫಾಲ್ಟ್ ಅಲ್ಲ, ಎಲ್ಲ ರೂಮಲ್ಲೂ ಹೀಗೆ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಇದ್ಕೊಂಡು ಎಲ್ಲ ರೂಮಲ್ಲೂ ಆಗಿದ್ರೆ ಹಾಗಾದ್ರೆ ನಮ್ಮನ್ನು ಆ ರೂಮ್ ಕರ್ಕೊಂಡೋಗಿ ತೋರಿಸಿ ಅಲ್ಲಿರುವಂಥ ವ್ಯಕ್ತಿಗಳ ಜೊತೆ ಮಾತಾಡಿಸಿ ಅಂತ ಹೇಳಿದಾಗ ಅವರು ಅಗ್ರಿ ಮಾಡೋದಿಲ್ಲ, KPSCಗೆ ಇಂಟಿಮೇಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಅದೇ ಸಮಯದಲ್ಲಿ ನಾವೆಲ್ಲರೂ ಎಕ್ಸಾಮನ್ನು ಬೈಕೌಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಂಟಿಲ್ ಅನ್ಲೆಸ್ ನಮ್ಮ ಸಿಗ್ನೇಚರ್ ಆಗುವಂಥವ್ರಿಗೂ ನಾವೇನು ಮಾಡಲ್ಲ, ಈ ಒಂದು ಇಶ್ಯೂ ಕ್ಲಾರಿಫೈ ಆಗೋವರೆಗೂ, ಲೆಟರ್ ಇದು ಮಾಡೋವರೆಗೂ ಈ ಒಂದು ವಿಚಾರವನ್ನು ಕ್ವಶನ್ ಪೇಪರ್ ಓಪನ್ ಆಗಿರುತ್ತಲ್ಲ ಅದನ್ನು ನಾವು ಬಿಡೋದಿಲ್ಲ, ನಾವು ಇಲ್ಲಿ ಎಕ್ಸಾಮ್ ಬರೆಯಲ್ಲ ಅಂತ ನಾವು ಹೇಳಿದ್ವಿ. ಆಮೇಲೆ ನಮ್ಮ ಮನವೊಲಿಸಿ ಏನು ಮಾಡಿದ್ರು, ಫಸ್ಟು ನಮ್ಮ ಕಡೆ ಎಕ್ಸಾಮ್ ಬರೆಸ್ಕೊಂಡ್ರು, ತದನಂತರ ಲಾಸ್ಟಲ್ಲಿ ನಮಗೆ ಸಿಗ್ನೇಚರ್ ಹಾಕ್ಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ಸಿಗ್ನೇಚರ್ ಹಾಕೋದಕ್ಕೆ ಕೇಳಿದವಾಗ ಅವ್ರು ಇಟ್ಕೊಂಡು ಒಂದು ಜೆರಾಕ್ಸ್ ಕಾಪಿಯನ್ನು ಕೊಡ್ತಾರೆ, ಇಲ್ಲಿ ಸೀಲ್ ಹಾಕಲ್ಲ ಅಂತ ಹೇಳ್ತಾರೆ. ಮತ್ತು ನಾವು ಸೀಲ್ ಹಾಕೋದಕ್ಕೆ ಅಂತ ಕೇಳಿದವಾಗ ಮತ್ತು ಅದ್ರ ವಿಚಾರವಾಗಿ ಸ್ಟೂಡೆಂಟ್ಸ್ ಇದ್ದಾಗ KPSC ಒಂದು ಅಧಿಕಾರಿಗಳು ಏನಿದ್ದಾರೆ ಅವರು ಸ್ಟೂಡೆಂಟ್ಸ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಅದರ ವಿಡಿಯೋ ಪ್ರೂಫು ಸಹ ನಮಗೆ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಹಾಗೂ ಮೊಬೈಲ್ ಕ್ಯಾಮ್ರಾಗಳಲ್ಲೂ ರೆಕಾರ್ಡ್ ಆಗಿದೆ. ಅಲ್ಲಿ ಪೊಲೀಸ್ ಎಲ್ಲ ತುಂಬ ಜನ ಇದ್ದರು, ಪೊಲೀಸ್ ಇದ್ದಾಗಲೂ ಅಷ್ಟೇ ಅವರು KPSC ಮೆಂಬರ್ಸ್ ಏನಿದ್ದಾರೆ ಅಧಿಕಾರಿಗಳು ಅವರು ಅಂದರೆ ಸ್ಟೂಡೆಂಟ್ಸ್ ಮೇಲೆ ಅಮಾನವೀಯ ವರ್ತನೆಯನ್ನು ತೋರ್ತಾರೆ ಮತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಹಕ್ಕನ್ನು ನಾವು ಇದು ಪೇಪರ್ ಲೀಕ್ ಆಗಿದ್ರೆ ಮಾತ್ರ, ಯಾಕೆಂದರೆ ಪ್ರಿಲಿಮ್ಸಲ್ಲಿ ನಮಗೆ ಕಂಪ್ಲೀಟ್ ಬುಕ್ಲೆಟು ಸೀಲ್ ಆಗಿರುತ್ತೆ, ಅಲ್ಲಿ ಕ್ವಶನ್ ಪೇಪರು ಸೀಲ್ ಓಪನ್ ಆದರೆ ಮಾತ್ರ ಕ್ವಶನ್ ಪೇಪರು ಲೀಕ್ ಆಗಿದೆ ಅಂತ ಹೇಳ್ಬೋದು. ಮೇನ್ಸಲ್ಲಿ ಕ್ವಶನ್ ಪೇಪರ್ ಸಪ್ರೇಟ್ ಇರುತ್ತೆ, ಸೀಲ್ ಓಪನ್ ಆಗಿಲ್ಲ ಅಂದ್ರೂ ಕ್ವಶನ್ ಪೇಪರಿಂದ ಆರಾಮ್ಸೆ ಇದು ಮಾಡ್ಬೋದು. ಇದೇ ರೀತಿ ಈ ಕಾಲೇಜಿನ 2 ಕೊಠಡಿಗಳಲ್ಲಿ ಓಪನ್ ಆಗಿರುವಂಥದ್ದಿದೆ. ನಾವು ಇದನ್ನು ಧಿಕ್ಕರಿಸಿದಾಗ ನಮಗೆ ಬೇರೆ ಬಂಡಲ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ನಮ್ಮ ಒಂದು ಪ್ಯಾಕೇಜ್ ಏನಿದೆ 24 ಪೇಪರ್ಸ್ ಇರುತ್ತೆ, ಅವ್ರು ಇಟ್ಕೊಂಡು ಬೇರೆ ಬಂಡಲ್ ಕೊಡ್ತೀವಿ, 12 ಮೆಂಬರ್ಸ್ ಬಂಡಲ್ ಕ್ವಶನ್ ಪೇಪರಿಂದ ಅದನ್ನು ನಿಮಗೆ ಕೊಡ್ತೀವಿ ಅಂತ ಭಾಳ ಮನವೊಲಿಸಿದ್ರು. ನಾವು ಅದನ್ನು ಕಠಿಣವಾಗಿ ಧಿಕ್ಕರಿಸಿದಾಗ ಅವರು ನಮಗೆ ಈಗ ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ನಾವು ಇದ್ರ ಬಗ್ಗೆ KPSCಗೆ ಮತ್ತು ಸರ್ಕಾರಕ್ಕೆ ವಿವಿಧ ಇಲಾಖೆಗಳಿಗೆ ಮನವಿ ಮಾಡಿಕೊಂಡು ಇದೇನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಸರ್ ನೀವೇನು ರೂಮ್ ನಂಬರ್ 4 ಇದ್ದೀರಾ ಅಥವಾ 6 ಇದ್ದೀರಾ ಸರ್? ನಾನು 4 ರೂಮ್ ನಂಬರಲ್ಲೇ ಇದ್ದಿದ್ದು. ನಾನೇ ಫಸ್ಟ್ ಅಬ್ಜೆಕ್ಷನ್ ಮಾಡಿದ್ದೆ ಇದನ್ನು. ಅವ್ರು ಓಪನ್ ಮಾಡಬೇಕಾದ್ರೆ ಕ್ಲಿಯರ್ ಕಟ್ ಆಗಿದೆ. ಇಡೀ ಕ್ವಶನ್ ಪೇಪರ್ ಬುಕ್ಲೆಟು ಕಂಪ್ಲೀಟ್ ಓಪನ್. ಅಂದರೆ ಏನರ್ಥ, ಇವರು ಎಕ್ಸಾಮ್ ನಡೆಸೋದ್ರಲ್ಲಿ ಎಷ್ಟು ವೈಫಲ್ಯ ಅಂದರೆ ಇದ್ರ ಕೊನೆಯ ಹಂತ. ಸಿದ್ದರಾಮಯ್ಯನವರು ಪದೇ KPSCಯನ್ನು ಸಮರ್ಥಿಸಿದ್ದಾರೆ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.